ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಹೇಳ್ತಾರೆ, ನಾವು ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿಂದ ಏನು ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತೇವಲ್ಲ ಅವೆಲ್ಲವನ್ನೂ ಕೂಡ ನಮ್ಮ ತಂದೆ ತಾಯಿಗಳ ಶ್ರಾದ್ದದಲ್ಲಿ, ಸಾಂವತ್ಸರಿಕ ಶ್ರಾದ್ದ, ವರ್ಷಕ್ಕೊಮ್ಮೆ ಎಲ್ಲ ಬರುವಂಥ ಶ್ರಾದ್ದಗಳಿದೆಯಲ್ಲ ಆ ಶ್ರಾದ್ದದಲ್ಲಿ ಅವರಿಗೆ ಅರ್ಪಣೆ ಮಾಡಬೇಕಂತ ಯಾವ್ದಾದ್ರು ಶ್ರಾದ್ದ ಇರುತ್ತೆ. ಅದರಿಂದ ಮಾಡಿ ತದನಂತರ ಅನ್ನದಾನವನ್ನು ಮಾಡಬೇಕು. ಇದರಿಂದ ಏನು ಫಲ ಸಿಗುತ್ತಲ್ಲ ಅದು ಅಕ್ಷಯವಾಗಿರೋಂಥ ಫಲ ಸಿಗುತ್ತೆ. ಅಂದರೆ ಅದಕ್ಕೆ ಕ್ಷಯ ಅಂತ ಹೇಳೋದು ನಾಶ ಇರೋದಿಲ್ಲ ಆ ಫಲಕ್ಕೆ. ಅನ್ಲಿಮಿಟೆಡ್ ಅಂತ. ಈಗ ಯಾವುದೋ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ 1 ತಿಂಗಳದ್ದು, ಬರೀ 1 ತಿಂಗಳು ಮಾತ್ರ ಬರುತ್ತೆ, ಅದಾದಮೇಲೆ ಬರೋದಿಲ್ಲ. ಆ ರೀತಿ ಆಗಲ್ಲ. ಹೊರತಾಗಿ ಅನ್ಲಿಮಿಟೆಡ್, ಅದಕ್ಕೆ ನಾಶ ಅನ್ನೋದಿಲ್ಲ. ಅದಕ್ಕೆ ಬರುವಂಥ ಫಲ ಅನ್ನೋದು ಅಕ್ಷಯವಾಗಿರುತ್ತೆ ಅಂತ. ಹೇಗೆ ಅಂತ ಹೇಳಿದ್ರೆ, ಯಾಗದಲ್ಲಿ, ಅಗ್ನಿಮುಖದಲ್ಲಿ, ಹವನದಲ್ಲಿ, ಹೋಮದಲ್ಲೆಲ್ಲ ನಾವು ಅಗ್ನಿಯಲ್ಲಿ ದೇವರನ್ನು ಆರಾಧನೆ ಮಾಡ್ತೀವಲ್ಲ, ಅದರಿಂದ ಸಿಗುವಂಥ ಫಲ ಹೇಗೆ ಅಕ್ಷಯವಾಗಿರುತ್ತೋ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಲಿಮಿಟ್ ಅನ್ನೋದಿರೋದಿಲ್ವೋ, ಅನ್ಲಿಮಿಟೆಡ್ ಅಲ್ವಾ, ಅದೇ ರೀತಿಯಾಗಿ ಅನ್ನದಾನ ಮಾಡೋದ್ರಿಂದಲೂ ಕೂಡ ಫಲ ಸಿಗ ಅಸ್ಮಿನ್ಯಜ್ಞೇಹಿ ಕಶ್ಚಿತ್ ಭೂರಿದಾನಂ ಪ್ರಯಚ್ಛತಿ ತತ್ತಸ್ಯ ಚಾಕ್ಷಯಂ ಸರ್ವಂ ವೈದಿಕಾಯಾಂ ಯಥಾ ಕಿಲ.